ಮಾಲೂರು ತಾಲೂಕಲ್ಲಿ ನಮ್ಮ ಮಾಸ್ತಿ ರಮೇಶ್ ಅವರು ಇವತ್ತು ನಮಗೆ ಇಲ್ಲಿ ಉಚಿತವಾಗಿ ಹುಡುಗರಿಗೆ ಎಲ್ಲರಿಗೂ ಹೆಲ್ಮೆಟ್ ಕೊಡೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಸಂತೋಷ ಆಗುತ್ತೆ. ಸರ್ಕಾರ ಇವತ್ತು ಆದೇಶ ಕೊಟ್ಟಿದೆ ಪ್ರತಿಯೊಬ್ಬರು ಹೆಲ್ಮೆಟ್ನ ಬಳಸಬೇಕು ಅಂತ. ಆ ಉದ್ದೇಶಕ್ಕೋಸ್ಕರ ಅವರು ಉಚಿತವಾಗಿ ಬಡವರಿಗೆ ಯಾರೆಲ್ಲ ಅವಶ್ಯಕತೆ ಇದೆಯೋ ಅಂಥವ್ರಿಗೆಲ್ಲ ಕೊಡೋಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ಹೇಳಕ್ ಬಯಸ್ತೀನಿ. ನೋಡಿ, ಅದು ಕಾಂಗ್ರೆಸ್ ಗೌರ್ಮೆಂಟ್ ಯಾರನ್ನ ಬದಲಾವಣೆ ಮಾಡಬೇಕು ಏನು ಮಾಡ್ಬೇಕಂತ ಅವ್ರ ಹೈಕಮಾಂಡ್ ಬಿಟ್ಟಿರೋಂಥ ವಿಚಾರ. ಹಾಗಾಗಿ ಏನು ಗೊಂದಲಗಳಿದೆಯೋ ಅದು ಹೆಚ್ಚು ಆಗ್ತಾ ಇರೋಂಥ ಪರಿಸ್ಥಿತಿ ಎಲ್ಲ ಇಡೀ ರಾಜ್ಯ ನೋಡ್ತಾ ಇದೆ. ಹಾಗಾಗಿ ಏನು ಅವರು ಹೈಕಮಾಂಡ್ಗಳು ತೀರ್ಮಾನ ಮಾಡ್ತಾರೋ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಏನೋ ಒಂದು ಬದಲಾವಣೆಗಳಾಗಬೇಕು. ಈ ಸರ್ಕಾರ ಅಂತೂ ಜನನ ಉದ್ಧಾರ ಮಾಡೋ ಸರ್ಕಾರ ಅಂತೂ ಅಲ್ವೇ ಅಲ್ಲ. ಇವತ್ತು ತಾಲೂಕಲ್ಲಿ ಅಭಿವೃದ್ಧಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಯಾವುದು ಕೂಡ ಕೆಲಸಗಳಾಗ್ತಾ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಎಷ್ಟು ಜಲ್ದಿ ಸರ್ಕಾರನ ಕಿತ್ತು ಬಿಸಾಕ್ಬೇಕೋ ಅದು ಜನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಹೇಳಕ್ ಬಯಸ್ತೀನಿ. ನೋಡಿ, ಇವತ್ತು ಮಾಲೂರು ತಾಲೂಕಿನಲ್ಲಿ 3,000 ಕೋಟಿ ತಂದಿದೀವಿ, 3,500 ಕೋಟಿ ತಂದಿದೀವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ಕೂಡ ಸರಿಯಾಗಿ ಅಭಿವೃದ್ಧಿಗಳಿಲ್ಲ. ಅಭಿವೃದ್ಧಿಗಳು ಆಗ್ತಾ ಇರೋಂಥ ರಸ್ತೆಗಳು ಕೂಡ 6 ತಿಂಗಳು ಕೂಡ ಆ ರಸ್ತೆಗಳು ಉಳಿಯಲ್ಲ ಅಂತ ಪರಿಸ್ಥಿತಿ ಇದೆ. ಇವತ್ತು ದಿವಸ ಯಾವುದೇ ಗೌರ್ಮೆಂಟ್ ತಾಲೂಕ್ ಆಫೀಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಇವತ್ತೇನ್ ಪಿ ನಂಬರ್ಗಳು ಪೋಡಿ ಆಗ್ಬೇಕು, ಯಾವ್ದು ಕೂಡ ಫ್ರೀ ಆಗಿ ಯಾವ ಕೆಲಸನೂ ಆಗ್ತಾ ಇಲ್ಲ ತಾಲೂಕಲ್ಲಿ. ಇವತ್ತು ರೈತರಿಗೆ ನಿಜವಾಗ್ಲೂ ಏನು ಅನುಕೂಲ ಆಗ್ಬೇಕೋ ಅಂತ ಅನುಕೂಲಗಳು ಯಾವುದೂ ಆಗ್ತಾ ಇಲ್ಲ. ಹಾಗಾಗಿ ತುಂಬಾನೇ ಇದ್ರ ವಿರುದ್ಧವಾಗಿ ಜನ ರಚ್ಚಿಗೆದ್ದಿದ್ದಾರೆ. ಹಾಗಾಗಿ ಇದಕ್ಕೆ ಉತ್ತರನೂ ಜನ ಆದಷ್ಟು ಬೇಗ ಕೊಡ್ತಾರೆ ಅಂತ ಹೇಳಕ್ ಬಯಸ್ತೀನಿ. ನೋಡಿ, ಇವತ್ತು ಮಾಲೂರು ತಾಲೂಕಲ್ಲಿ ಜನ ನಮ್ಮನ್ಗೆ ಆಶೀರ್ವಾದ ಮಾಡಿದ್ದಾರೆ. ವಿಧಾನಸೌಧಕ್ಕೆ ಹೋಗಿಲ್ಲ ಅಷ್ಟೇ, ಮಾಲೂರು ಜನಕ್ಕೆ MLA ಅನ್ಕೊಂಡಿದ್ದಾರೆ. ಜನ ಅಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣ್ತಾರೆ. ಅಷ್ಟು ಕೂಡ ನಮ್ಗೆ ನಾವು ಮಾಡಿರುವಂತ ಸೇವೆಗಳು ಗುಡ್ಸಿ ನಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಜನ ನಮ್ಮ ಪರವಾಗಿ ನಿಂತಿದ್ದಾರೆ. ಆ ಉದ್ದೇಶದಿಂದ ನಾವು ಜನರ ಪರವಾಗಿ ನಿಂತ್ಕೊಬೇಕಂತೇಳಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ವಿ. ಹಾಗೆ ಜನ ಕೂಡ ನಮ್ಗೆ ಪ್ರೀತಿ ಮಾಡ್ತಾ ಇರೋದ್ರಿಂದ ನಮಗೂ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೇಕಂತ ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದೀವಿ. ಧನ್ಯವಾದಗಳು.